ಮತ್ತೊಮ್ಮೆ ನನ್ನ ವ್ಲಾಗ್ಗೆ ಸ್ವಾಗತ. ಎಲ್ರಿಗೂ ಕೂಡ ಫಸ್ಟ್ ಟೈಮ್ ನಾನು ಕೂಡ ಈ ವ್ಲಾಗು ಯೂಟ್ಯೂಬು ಇದೆಲ್ಲ ಯೂಸ್ ಮಾಡ್ತಿರೋದು. ಸೊ ಹಾಗಾಗಿ ಒಂದು ಸ್ಮಾಲ್ ಸಜೆಷನ್ ನಿಮ್ಮ ಕಡೆಯಿಂದ ಏನು ಬೇಕು ಅಂದರೆ, ನೀವು ವ್ಲಾಗ್ಗಳನ್ನ ಯಾವ ಟೈಮಲ್ಲಿ ನೋಡ್ತಿದ್ದೀರಾ ಅಂತ ಗೊತ್ತಾದರೆ ನಾನು ಆ ಟೈಮಲ್ಲೇ ಅಪ್ಲೋಡ್ ಮಾಡ್ಬೋದು. ಬಿಕಾಸ್ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಲ್ಲ ಫಸ್ಟ್ ಟೈಮ್ ನಾನು, ಯಾಕೆಂದರೆ ನಂದು ಎಲ್ಲನೂ ಕಂಪ್ಲೀಟಾಗಿ ನಮ್ಮ PROಸೇ ಮಾಡ್ತಾಯಿದ್ರು. ಸೊ ನಂದು ಇನ್ಸ್ಟಾಗ್ರಾಮ್ ಹೋದ್ಮೇಲೆ ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿದಾಗ ನಂಗೆ ಇದು ಹೊಸದು ಅನಿಸ್ತಾ ಇದೆ. ಆ್ಯಂಡ್ ಎಡಿಟಿಂಗು ಅಷ್ಟೇ ಸ್ವಲ್ಪ ನಾನೇ ಕೆಲಸದ ಮಧ್ಯದಲ್ಲೇ ಮಾಡ್ತಾ ಇರೋದ್ರಿಂದ ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ನೀವು ಏನಾದರೂ ಸಜೆಸ್ಟ್ ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಸ್, ವ್ಲಾಗ್ಗೆ ಸ್ವಾಗತ. ನಾ ಹೇಳಿಲ್ವಾ ನಮ್ಮ ಯಜಮಾನ್ರು ಒಂದು ಏನಂತಾರೆ, ಆರ್ಗನೈಸ್ಡ್ ಇಲ್ಲ, ಏನು ಅಟ್ರಾಸ್ತಿ. ಬಹುಶಃ ನಮ್ಮ ಯಜಮಾನ್ರು ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಗಂಡಸರು ಇದೇ ಥರ. ಆ ಬ್ಯಾಗ್ನು ಕೂಡ ನೀಟಾಗಿ ಇಡಲ್ಲ, ಅದನ್ನು ಹಿಂಗಿಂಗೋ ಇಡೋದು. ನಂಗೆ ಅದನ್ನು ನೀಟಾಗಿ ಇಡಬೇಕು, ಅಷ್ಟು ಪರ್ಟಿಕ್ಯುಲರ್. ನೀಟಾಗಿ ಇಡಬೇಕು ಅಂದ್ರೆ ನೀವು ಕ್ಯಾಬಲ್ಲಿ ಇಟ್ಕೊಂಡು ಹೋಗ್ಬಿಡ್ಬೇಕು. ನಮ್ಮ ಜೊತೆಗೆ ಏನಾರೇ ಎಕ್ಸ್ಟ್ರಾ ಮಾತಾಡಿದ್ರೆ ಕ್ಯಾಬಲ್ಲಿ ಹೋಗು, ಇಲ್ಲಾಂದರೆ ತವ್ರ ಮನೆಗೆ ಹೋಗು ಅಂತೆಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಏನು ಮಾತಾಡೋಕೆ ಹೋಗೋಣ. ಮಾಡಿಸ್ಕೊಳ್ಳೋಣ ಬಿಡಮ್ಮ. ಅಲ್ಲ, ಇದು ಒಡೆದೋಗಿದೆ, ನೀವು ಇದ್ರಲ್ಲಿ ನೋಡ್ಕೊಬಾರ್ದು. ಪ್ರತಿ ಸತಿ ಕಾರಲ್ಲಿ ಬಂದಾಗಲೂ ನಂಗಿದೆ ಸಮಸ್ಯೆ. ಎಲ್ಲ ಕಡೆಗೂ ಇದೆ. ಸರಿ ಆಯ್ತು, ಹೋಗ್ತೀನಿ. ಬಸ್ಸಲ್ಲಿ ಓಡಾಡೋದು ಯಾಕೆಂದ್ರೆ ಜನಗಳ ಕಷ್ಟ ಆಗ್ತದೆ. ನಂಗೆ ಆಲ್ರೆಡಿ ಗೊತ್ತು ಎಷ್ಟು ಕಷ್ಟಪಡ್ತಾರೆ. ಗಂಡನ ಕಷ್ಟನೇ ಅರ್ಥ ಆಗಿರೋದು. ಬೇಡ, ನಂಗೆ ಗಂಡಸ್ರ ಕಷ್ಟ, ಹೆಣ್ಮಕ್ಳಿಗೆ ಗಂಡಸ್ರು ದುಃಖ, ಗಂಡಸ್ರಿಗೆ ಗೌರಿ ದುಃಖ. ನೀವು ದಯವಿಟ್ಟು ಏನು ಮಾತಾಡ್ಬೇಕು ಅನ್ಕೊಂಡಿದ್ದೀವಿ ಅದನ್ನ ಬರೆದ್ಬಿಟ್ಟು ಆಮೇಲೆ ಮಾಡ್ತೀವಿ. ನಿನಗೆ ಹೆಣ್ಮಕ್ಳು ಕಷ್ಟ ಗೊತ್ತಾ? ನಾವು ಬಸ್ಸಲ್ಲೆಲ್ಲ ಎಷ್ಟೊತ್ತಲ್ಲಿ ಓಡಾಡ್ತಿರ್ತೀವಿ. ಓಡಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ? ಓಡಾಡೋದು ಕಷ್ಟ, ಸುಸ್ತಾಗುತ್ತೆ. ಆಮೇಲೆ ಬಸ್ಸಲ್ಲಿ ಹೋಗೋದು ಎಷ್ಟು ಕಷ್ಟ ಅಂತ ಗೊತ್ತಾ? ಹತ್ತದು ಇಳಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾ? ನಾವು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಸಿಚುವೇಶನಲ್ಲಿ ಇರ್ತೀವಿ ಅಂತ ಗೊತ್ತಾ? ಗರ್ಭಿಣಿ ಹೆಂಗಸರು ಓಡಾಡ್ತಾರೆ ಗೊತ್ತಾ? ತುಂಬ ವಯಸ್ಸಿಗೂ ಕೂಡ ಇವತ್ತಿಗೂ ಕೆಲಸ ಮಾಡೋ ಹೆಣ್ಮಕ್ಳಿದ್ದಾರೆ, ಅದು ಗೊತ್ತಾ? ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಇದ್ದಾರೆ ಗೊತ್ತಾ? ಅವ್ರಿಗೆ ಕಷ್ಟ ಆಗೋದು ನನಗೆ ಗೊತ್ತು. ಮತ್ತೆ ಏನು 3 ಹೊತ್ತು ತಿನ್ಕೊಂಡು ಓಡಾಡೋದಕ್ಕೆ ಏನು ಕಷ್ಟ? ಪಾಪಿ, ಕಷ್ಟ ಅಂತ ಅದು ನಿಜಾನೇ. ಕಂಪೇರ್ ಮಾಡಿದ್ರೆ ಏನೋ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಅನ್ಸುತ್ತೆ. ನಾವು ಆ್ಯಕ್ಚುಲಿ ಹೋಗ್ತಿರೋದು ಒಂದು ಈವೆಂಟಿಗೆ. ಸೊ ಅಪ್ಪಣ್ಣ ಅವ್ರ ಮನೆ ಹತ್ರ ಬಂದ್ವಿ. ಆಯ್ತಣ್ಣ, ಏನು ತೊಂದರೆ ಇಲ್ಲ. ಓಕೆ ಅಣ್ಣ. ಈ ಆರ್ ಆರ್ ನಗರಕ್ಕೆ ಬಂದ್ಮೇಲಿಂದ ನನಗೆ ಅದ್ಭುತ ನೋಡಿದೆ. ಒಂದು 3ನೇ ಅದ್ಭುತ ಇದು. ಕರೆಕ್ಟಾಗಿ 3 ಇದೆ ನೋಡಿ. ಇದೊಂದು, ಅದೊಂದು, 3 ಪಿಲ್ಲರ್ ನಿಂತಿದೆ ನೋಡಿ. ಕಾಣ್ತಲ್ಲ, 4 ಪಿಲ್ಲರ್ ಹಾಕ್ಬಿಟ್ಟು ನಿಲ್ಸ್ಬಿಟ್ಟಿದ್ದಾರೆ ಅಷ್ಟೇ. ಕಾಣಿಸ್ತಾ ಇಲ್ವಾ ನಿಮಗೆ? ಇಲ್ಲ. ಹೌದಾ? ಬಸ್ ಹೋಗಪ್ಪ ಒಂಚೂರು. ನೋಡಿ, ಇದೊಂದು ಏನಿಲ್ಲ, ಇದ್ರ ಮೇಲೆ ಟ್ರೈನ್ ಹೋಯ್ತದೆ. ಮೇಲ್ಗಡೆ ಆರ್ಚ್ ನೋಡ್ಬೋದು, ಹಿಂಗೆ ಮೇಲ್ ಆರ್ಚ್ ನೋಡ್ಬೋದು. ಕಾರ್ ಹೋಯ್ತದೆ. ಇಲ್ಲೊಂದು ಪಿಲ್ಲರ್. ಇದು ಆರ್ ಆರ್ ನಗರ ಸ್ಮಶಾನಕ್ಕೆ ನಡೆದಿದೆ. ಸಹಸ್ರ ಕಂಬುತ್ತರ ಚತುರ್ಥ ಕಂಬ ಇದು. ಚತುರ್ಕಂಬ. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ನನ್ಗೊಂದು ಡೌಟ್ ಅಣ್ಣ, ಮೆಟ್ರೋ ಕೆಳಗಡೆ ಹೋಗ್ಬೇಕಾದ್ರೆ ಆರ ನೋಡಿಬೇಡಿ ಅಂತ ಹಾಕೋರಲ್ಲ, ಏನಕ್ಕೆ? ಮೇಲ್ಗಡೆ ಟ್ರೈನ್ ನಿಲ್ಲಿಸ್ಬಿಟ್ಟ ನಿನ್ ಜನ್ಮಕ್ಕೆ ಹೋಗೋ. ಟ್ರೈನ್ ನಿಂತ್ಕೊಂಡ್ಬಿಡುತ್ತೆ. ನಾನು ಕಾಣೆ ಬಿಟ್ರೆ ಹತ್ರ ಟ್ರೈನ್. ಅನಾರ್ಯ ರತ್ನಗಳನ್ನ ಸಮುದ್ರದಲ್ಲಿ ಹುಡುಕ್ತೀರಿ ನೀವು. ಎಲ್ಲ ಹಿಂದೆ ಕೂತಿದೆ ಮೂರು ರತ್ನಗಳು. ನೀವು ಹೋಗ್ಬಿಟ್ಟು ಇಳಿದು ಅವ್ರಂದೇ ಆರ ನೋಡಿ ಹೋಗ್ತಿದ್ದಂಗೆ ಅಭಿಷೇಕ್ ನಾನು ಹೊಡಿತೀವಲ್ಲ ನಾವು. ನಿಮ್ದು ಹಣೆ ಬರ ಅಲ್ಲಿಗೆ ಇಚ್ಚಿದ್ರೆ ಮುಗಿದೋದು ಕಂಟೈನರ್ ಅಲ್ಲಿ. ನೀ ಅದು ಎಪಿಸೋಡ್ ನೋಡ್ಲೇಬೇಕಣ್ಣ ಪ್ಲೀಸ್. ಲೇಡಿ ಗೆಟಪ್ ಹಾಕಿದ್ನ ಅವನು. ಹ್ಞೂ ಅಣ್ಣಯ್ಯ, ಫಸ್ಟ್ ಟೈಮ್ ಅಣ್ಣಯ್ಯ. ಟೈಮ್ ಆಗಿರೋದಣ್ಣ. ಅದನ್ನ ನೋಡಕ್ ನೀನು ಹಾಸ್ಪಿಟಲ್ ನೋಡ್ಬೇಕು. ಹೆಚ್ಚು ಕಮ್ಮಿ ಆದ್ರೆ ಅಲ್ಲೇ ಹಾಕ್ಬಿಟ್ಟು ಹೌದು. ತೆಗ್ದಿಲ್ಲ ಅಣ್ಣ, ರೋಮಗಳನ್ನೆಲ್ಲ ತೆಗ್ಸ್ಬಿಟ್ಟಿದ್ದೀವಿ. ಕ್ಲೀನ್ ಶೇವ್ ಕೈಯಲ್ಲೆಲ್ಲ ಏನು ಇಲ್ಲ, ಶೇವ್ ಸ್ಕಿನ್ನೇ ಬಂದ್ಬಿಡೋದೇನೋ. ಸುಷ್ಮಿತಾ ಮೇಡಮ್ ಈಗ ತುಳು ಬರ್ಪುಂಡ ಓಲು ಕುಡ್ಲಾದಾರ ಹುಡುಕಿದಾರ ಬರ್ಪುಂಡತ್ತಿ ಅಷ್ಟೇ ಊರು 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 ಅಷ್ಟೇ ಊರ ಇಚ್ಚಿ ಮಾಡಾರತ್ತಿ ಅಷ್ಟೇ ಬರ್ಪುಂಡ ಸೋಮೆ ಬರುದೇ ಅಷ್ಟ ನಿಮ್ಗೆ ಅಂತ ಬರ್ಪುಂಡು ಮಾತ್ರ ಅದೊಂದೇ ಪದ. ಅಯ್ಯೋ ಶಿವನೇ, ಅವಳು ಬರ್ಪುಂಡು ಅಲ್ಲ, ಬರ್ಕಂಡು ಮಾತಾಡ್ತೀನಿ ರೀ. ಆಯ್ತಾಯ್ತು, ಬರ್ಕಂಡ್ರೆ ಮಾತಾಡಿ. ಬರ್ಪುಂಡು ಚೆಕ್ ಚೆಕ್ ಏನ್ ಬೇಡ, ಕ್ಯಾಶ್ ಗೀಸ್ ಇದ್ರೆ ಓಕೆ. ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಊರ ಹೆಸರೇ ಬರ್ಪುಂಡ ಅಥವಾ ಊರು ಬರ್ಪುಂಡ? ಅಯ್ಯೋ, ಕಡೂರು ಬರ್ಪುಂಡು. ಈಗ ಕಡೂರು ಬರ್ಪುಂಡು. ಕುಡ್ಲದಲ್ಲಿ ಯಾವ್ದು ಆತರ ಊರಿಲ್ಲ ಬರ್ಪುಂಡು ಅಂತ ನಿಮ್ಗೆ ಕನ್ನಡದ ಬರುತ್ತಾ? ಸಾಕು, ಬರುದಿಲ್ಲ. ಅದೇ ಬರ್ಪುಂಡು ಅಂತಲೇ ಇದ್ದೀರಾ, ಬೇರೆ ಏನು ಮಾತಾಡ್ತಿಲ್ಲ. ಊಟ ಆಯ್ತು ಅನ್ನಕ್ಕೆ ಏನಂತಾರೆ? ಮನಸಂಡ ಕಸಲ್ರೆ, ಅದು ಒಂದೇ ಬದಾನ ಅಂತ ಅಲ್ಲ, ಕಸಲ್. ಇದನ್ನ ಮ್ಯೂಸಿಕ್ ಎಂಜಾಯ್ ಮಾಡೋ ಹುಟ್ಟು. ಎಂತ ಟೈಮಲ್ಲೂ ಎಂಜಾಯ್ ಮಾಡೋದಂದ್ರೆ ಈ ಮನ್ಸ. ಏನ್ ಗೊತ್ತಾ, ಸಾಂಗ್ ಆಫ್ ಮಾಡಿದೀನಿ ಈಗ. ಇವ್ರೆ ಸಾಂಗ್ ಆಫ್ ಆಗಿದೆ. ಇವ್ರೆ ಎದೆ ಒಳಗಿನ ಬೀಟ್ ಕುಣಿತಾ ಇದೆ. ಎದೆ ಒಳಗಿನ ಟಮಟೆ ಟಮ 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 ಅನ್ನುತ್ತೆ ಅಂತ ಹಾಡಿದೆ ಗೊತ್ತಾ? ಫ್ಲೈಓವರ್ ಮಾಡಿ, ಮೆಟ್ರೋ ಮಾಡಿ, ಏನೇ ಮಾಡಿ ಈ ಟ್ರಾಫಿಕ್ ಇಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ದಿದ್ದರಿಂದ ಬೇರೆ ರೂಟ್ನ ತೊಗೊಂಡ್ವಿ. ಹಾಗೆ ಟೀ ಬ್ರೇಕ್ ತೊಗೊಂಡು IV ಕೊಟ್ಟಿದ್ರು, ಅಲ್ಲಿ ಹೋಗಿ ರೆಡಿ ಆದ್ವಿ.
ಪ್ಲಸ್ ಮಠ ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋವತ್ತು ಯಾರ ಬಗ್ಗೆನೂ ಯೋಚನೆ ಇಲ್ಲ ವಿನಾಯಕ ಕೆಫೆನಾ ಇಲ್ಲ ಮುಂದೆ ಲೆಫ್ಟಲ್ಲಿ ಇದೆಯಲ್ಲ ಹೋಗ್ಬಿಟ್ಟು ಲೆಫ್ಟಲ್ಲಿ ಇದೆ ವಿನಾಯಕ ಕೆಫೆ ಅಂತ ಇತ್ತು ಸೂಪರ್ ಸಖತ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ ಮೀಸೆ ಇದ್ದಿದ್ರೆ ಚೆನ್ನಾಗಿದೆ. ಅಲ್ಲಿಂದ ಈವೆಂಟ್ ಲೊಕೇಶನ್ಗೆ ಬಂದ್ವಿ. ಇವರು ಉಮಾ ಅಂತ, ನೀವು ಕನ್ನಡ ಕೋಗಿಲೆಯಲ್ಲಿ ನೋಡಿರ್ತೀರ. ಅಲ್ಲಿ ನನ್ನ ಫೇವರೇಟ್, ನನ್ನ ಬೆಸ್ಟ್ ಫ್ರೆಂಡ್ ಮಾನಸ ಹೊಳ್ಳ ಅವರು, ಹಾಗೆ ಅಪ್ಪಣ್ಣ, ವಾಣಿ ಮತ್ತು ನಾನು. ಉಮಾಕ ಅಂತೂ ಹಾವಾದ್ರೂ ಕಚ್ಚಾ ಬರೆದ ಹಾಡನ್ನು ಭಾಳ ಚೆನ್ನಾಗಿ ಹಾಡ್ತಾರೆ, ನನ್ನ ಫೇವ್ರೆಟ್ ಅದು. ಆಮೇಲೆ ಗಿಲ್ಲಿ ಬಂದ. ಆ್ಯಕ್ಚುಲಿ ಏನು ತುಂಬ ಡಿಸ್ಕಷನ್ ಅಂತೆಲ್ಲ ಅನ್ಕೋಬೇಡಿ, ಒಂದು ಸೆಲ್ಫಿ ಫೋಟೋ ಹೇಗೆ ಬಂದಿದೆ ಅಂತ ನೋಡೋಕ್ಕೆ ಇಷ್ಟು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹೇ ಈಸ್ ಮೈ ಫೇವ್ರೆಟ್ ನಿಶಾನ್ ಅಂತ, ವೆರಿ ಬ್ಯೂಟಿಫುಲ್ ಸಿಂಗರ್. ಸೀಮಾ ಯಾವ ಊರು? ಲಾಸ್ಟ್ ಟೈಮ್ ಕೂಡ ಗಿಫ್ಟ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಬ್ಲೆಸ್ಡ್ ಅಂತ ಹೇಳ್ಬೋದು, ಏಕೆಂದರೆ ಇವರು ಸೀಮಾ ಅಂತ ಚಿಕ್ಕಮಂಗ್ಳೂರು ಅಕ್ಕಪಕ್ಕ ಎಲ್ಲೇ ಹೋಗಲಿ ಈವೆಂಟಿಗೆ ನಿಜವಾಗ್ಲೂ ಅವ್ರಿಗೆ ಈವೆಂಟ್ ಪೋಸ್ಟರ್ಸ್ ಎಲ್ಲ ಮುಂಚೆನೇ ಬರುತ್ತಲ್ವ, ಅದನ್ನು ನೋಡಿಕೊಂಡು ಸ್ಟೇಜ್ ಹತ್ರನೇ ಹುಡುಕೊಂಡು ನಿಜವಾಗ್ಲೂ ಬರಿಗೈಯಲ್ಲಿ ಬರಲ್ಲ, ಯಾವಾಗಲೂ ಗಿಫ್ಟ್ಸ್ನ ತರ್ತಾನೆ ಇರ್ತಾರೆ. ನನಗೆ ಸೀರಿಯಲ್ ಪೇಮೆಂಟ್ ಬಂದಾಗ ಎಷ್ಟು ಖುಷಿ ಆಗಿರಲಿಲ್ಲ. ಅವ್ರು ಆ್ಯಕ್ಚುಲಿ ಲಚ್ಚಿ ಸೀರಿಯಲ್ಗೆ ತುಂಬ ದೊಡ್ಡ ಫ್ಯಾನ್ ಆಗಿದ್ದರು. ಆ್ಯಕ್ಚುಲಿ ಆ ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಿತ್ತು. ಅದು ಮುಗಿದಾಗ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ತುಂಬ ಬೇಗ ಅದರ ಅಂತ್ಯನ ಕಂಡ್ವಿ ನಾವು, ಬಿಕಾಸ್ ಆಫ್ ಸಮ್ ಅದರ್ ರೀಸನ್ಸ್. ಅದೊಂದು ತುಂಬ ಮಿಸ್ ಮಾಡ್ಕೊಳ್ಳುವಂಥ ಒಂದು ಪ್ರಾಜೆಕ್ಟು ನನ್ನ ಲೈಫ್ ಟೈಮಲ್ಲಿ. ಇಟ್ಸ್ ದ ಬೆಸ್ಟ್ ಪ್ರಾಜೆಕ್ಟ್ ಅಂತಲೂ ಹೇಳ್ಬೋದು. ಆಮೇಲೆ ಕ್ರೌಡು ಜಾಸ್ತಿ ಆಗಿತ್ತು, ವಯರೆಲ್ಲ ಸ್ವಲ್ಪ ಎಳೆದ್ಬಿಟ್ಟಿದ್ರು. ಸೊ ನನಗೆ ಮ್ಯೂಸಿಕ್ ಪ್ಲೇ ಆಗ್ತಿರ್ಲಿಲ್ಲ, ಅದಕ್ಕೆ ಅದ್ರದ್ದು ಒಂದು ಸ್ವಲ್ಪ ಆಪ್ರೇಟ್ ಮಾಡ್ತಾ ನಿಂತಿದ್ದೆ. ಅಪ್ಪಣ್ಣ ಮತ್ತು ವಾಣಿ ಇಬ್ಬರು ಸ್ಕಿಟ್ ಮಾಡ್ತಿದ್ರು, ಸೊ ನಾನು ಮ್ಯೂಸಿಕ್ ಪ್ಲೇ ಮಾಡಬೇಕಿತ್ತು. ಫೈನಲಿ ಸಮಥಿಂಗ್ ಹೆಂಗೋ ದೇವ್ರ ದಯಿಂದ ವರ್ಕೌಟ್ ಆಯಿತು. ಸ್ಕಿಟ್ ಚೆನ್ನಾಗಾಯಿತು, ಶೋನು ಸಖತ್ತಾಗಾಯಿತು. ಇನ್ನು ನಮ್ಮ ಡ್ಯಾನ್ಸಸ್ ನೋಡಿ ಎಷ್ಟು ಗಂಟೆ ರಾತ್ರಿ ಆದರೂ ಲಾಸ್ಟ್ ಡ್ಯಾನ್ಸ್ ಅವರೇ ಮಾಡಿಬಿಟ್ಟು ಎಂಡ್ ಕೊಡೋದು. ವೇದಿಕೆಯನ್ನು ಕಲ್ಪಿಸ್ಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಅಲ್ಲಿಂದ ಹೊರಟ್ವಿ. ಮಳೆಯಲಿ ಜೊತೆಯಲಿ ಪೇಮೆಂಟು ಬಂದಿಲ್ಲ. ಹಾಗೆ ಇವತ್ತಿನ ದಿನಚರಿ ಹೀಗಿತ್ತು. ಮುಂದಿನ ದಿನಚರಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸುಜಾ ಡೈರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ದಯಮಾಡಿ ಎಲ್ರಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.